ಬದಲಾಗಿ ಏನು ತೊಂದರೆ ಐತೆ ಹೇಳಿ? ಕೈ ಕಾಲೆಲ್ಲ ನೋವು ಹ್ಮ್. ಜಾಸ್ತಿ ನೋವಿತ್ತು ಸರ್. ಹ್ಮ್ ಹ್ಮ್. ಕೈ ಕಾಲೆಲ್ಲ ಬಾವು ಊತ ಆಯ್ತು, ಮುಖ ಎಲ್ಲ ಊತ ಆಯ್ತು, ಕೈ ಕಾಲೆಲ್ಲ ಊತ ಆಯ್ತು. ಆಮೇಲೆ ಅಷ್ಟೇನಾ? ಈ ಕೀಲೆಲ್ಲ ಬಾಡಿ ಫುಲ್ಲು ಟೈಟಾಗಿ ಹಿಡ್ದಂಗಾಗುತ್ತೆ. ಹಿಡ್ದಾಕ್ಬಿಟ್ಟಿತ್ತು. ಎದ್ದು ನಡೆಯಕ್ಕೆ ಆಗ್ತಾ ಆತ ಇರ್ಲಿಲ್ಲ. ಓಕೆ. ಈಗ 3 ದಿವಸದಲ್ಲಿ ನಿಮ್ಗೆ ಏನು ಬದಲಾವಣೆ ಇದೆ? ಇವಾಗ ಆರಾಮಾಗಿದ್ದೀವಿ ಸರ್. ಆರಾಮಿದ್ದೀರಾ? ಎಷ್ಟು ಆರಾಮಿದ್ದೀರಾ? 100%ಗೆ 90% 90% ಫುಲ್ ಕ್ಲಿಯರ್ ಆಗಿದ್ದೀರಾ. ಓಕೆ. ಸೊ 90% ಫುಲ್ ಕ್ಲಿಯರ್ ಆಗಿದ್ದೀರಾ. ಓಕೆ. ಸೊ ನಿಮಗೆ ಎಷ್ಟು ದಿವಸದಿಂದ ಮುಂಚೆ ಎಷ್ಟು ದಿವಸದಿಂದ ಇದ್ದಿದ್ದು ಪ್ರಾಬ್ಲಮ್? ಅವಾಗ ಬರ್ತಾ ಇತ್ತಲ್ಲ? ಅವಾಗ ಒಂದು 3 ವರ್ಷದಿಂದ ಮುಂಚೆ ಇತ್ತು. ನೀವು ಅಲ್ಲ ಇದ್ರಲ್ಲ. ಅವಾಗ ನೋಡ್ಕೊಂಡಿದ್ವಿ. ಮಾತ್ರೆ ಕೊಟ್ಟಿದ್ದು ಇಂಜೆಕ್ಷನ್ಗೆನೆ ಕಡಿಮೆ ಆಯ್ತು. ಆರಾಮ. ಬಟ್ ಇದು ಪದೇ ಪದೇ ಬರ್ತಾ ಇದೆ ಈಗ. ಮೊನ್ನೆಯಿಂದ ಜಾಸ್ತಿ. ಎಷ್ಟು ದಿವಸ? ಅದು ಒಂದು ವರ್ಷದಿಂದನೂ ಇದೆ ಇದು ನೋವು? ಸಣ್ಣ ಪುಟ್ಟ ಇದ್ದೇ ಇತ್ತು. ಈಗ ಒಂದು ವಾರದಿಂದ ಜಾಸ್ತಿ. ಓಕೆ. ಸೊ ಈಗ ನಿಮಗೆ ರುಮೆಟಾಯ್ಡ್ ಆರ್ಥರೈಟಿಸ್, ಜಾಯಿಂಟ್ ನೋವು, ಜಾಯಿಂಟ್ ಊತ ಬರೋದು, ಬೆಳಿಗ್ಗೆ ಎದ್ದಾಗ ಪೂರ್ತಿ ಟೈಟಾಗಿ ಹಿಡ್ದಾಕೋದು, ಎದ್ದು ಓಡಾಡೋಕ್ಕಾಗಲ್ಲ. ಎಷ್ಟೊತ್ತಿರೋದು ಆ ಥರ? ಅದೊಂದು ಅರ್ಧ ಗಂಟೆ ಎದ್ದು ಓಡಾಡೋಕ್ಕಾಗೋದಿಲ್ಲ. ಇದು ಒಂದು 3 ತಿಂಗಳಿಂದ ಜಾಸ್ತಿ ಈ ಥರ ಇತ್ತು ಅಂದರೆ ಇದಕ್ಕೆ ನಾವು ರುಮೆಟಾಯ್ಡ್ ಅಂತ ಹೇಳ್ತೀವಿ. ನಿಮಗೆ 3 ವರ್ಷದಿಂದ ಆಗಾಗ ಬರೋದು ಹೋಗೋದು ಆಗ್ತಾ ಇದೆ. ಪ್ಲಸ್ ನಿಮಗೆ ರುಮೆಟಾಯ್ಡ್ ಫ್ಯಾಕ್ಟರ್ ಕೂಡ ಪಾಸಿಟಿವ್ ಇದೆ, 147 ಇದೆ. ESR/CRP ಎಲ್ಲ ಜಾಸ್ತಿ ಆಗಿದೆ. ಸೊ ನಾವು ಸಾಮಾನ್ಯವಾಗಿ ಈ ಥರ ರುಮೆಟಾಯ್ಡ್ ಆರ್ಥರೈಟಿಸು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಈ ಥರ ಕಂಪ್ಲೀಟ್ ಪೇಯ್ನ್ ಎಲ್ಲ ಕಡಿಮೆ ಆಗೋದಕ್ಕೆ ಕೆಲವು ತಿಂಗಳುಗಳೇ ತಗೊಳುತ್ತೆ ಕೆಲವು ಸಲ. ಬಟ್ ನಿಮಗೆ ಒಂದು 3 ದಿವಸದಲ್ಲೇನೆ 90% ರೆಮಿಷನ್ ಆಗಿಬಿಟ್ಟಿದೆ. ಅಂದರೆ ರೆಮಿಷನ್ ಅಂತ ಹೇಳ್ತೀವಿ, ಪೂರ್ತಿ ಕಡಿಮೆ ಆಗೋದಕ್ಕೆ ಅಷ್ಟು ಫಿಕ್ಸ್ ಕಡಿಮೆ ಆಗಿದೆ. ಸೊ ನಾವು ಆ್ಯಕ್ಚುಲಿ ಇದು ನಿಮಗೆ ಯಾವ್ದು ಚೆನ್ನಾಗಿ ಕೆಲಸ ಮಾಡಿದೆ ಅಂದರೆ ಓಝೋನ್ ಕೊಡ್ತೀವಲ್ಲ ಟ್ರೀಟ್ಮೆಂಟು. ಓಝೋನ್ ಟ್ರೀಟ್ಮೆಂಟಿಂದ ಕ್ವಿಕ್ ರಿಮಿಷನ್ ಆಗುತ್ತೆ ನಿಮಗೆ. ಆಮೇಲೆ ಅಷ್ಟೇ ಅಲ್ಲ, ಈ ಓಝೋನ್ ಕೊಡೋದ್ರಿಂದ ನಿಮಗೆ ನಾನು ಏನೇನು ಮಾತ್ರೆ ಕೊಡ್ತಿದ್ದೀನಿ ರುಮೆಟಾಯ್ಡ್ ಆರ್ಥರೈಟಿಸ್ಗೆ, ಮೆಥೋಟ್ರೆಕ್ಸೇಟ್ ಅಂತ ಒಂದು ಮಾತ್ರೆ ಕೊಟ್ಟಿದ್ದೀನಿ, ಸಲ್ಫಾಸೆಲಜಿನ್ ಅಂತ ಒಂದು ಮಾತ್ರೆ ಕೊಟ್ಟಿದ್ದೀನಿ, HCQS ಅಂತ 3 ಥರದ ಮಾತ್ರೆ ಕೊಟ್ಟಿದ್ದೀನಿ ನಿಮಗೆ. ಯಾಕಂದರೆ ನೀವು ಬಂದಾಗ ನಿಮಗೆ ಡಿಸೀಸ್ ಇದು ಕಂಡೀಷನ್ ತುಂಬ ಜಾಸ್ತಿ ಇತ್ತು ನಿಮಗೆ ಸಿಂಪ್ಟಮ್ಸ್ ಅದೆಲ್ಲ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇಷ್ಟು ಮಾತ್ರೆ ಕೊಡ್ತೀನಿ. ಸೊ ನಾವು ಓಝೋನ್ ಕೊಡೋದ್ರಿಂದ ನೀವು ಇಷ್ಟು ಮಾತ್ರೆಗಳನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಗ್ರ್ಯಾಜುಯಲಾಗಿ ನಾನು ಇವನು ಕಡಿಮೆ ಮಾಡ್ತೀನಿ. ಕೇವಲ ಒಂದು ಮಾತ್ರೆ ಮೆಥೋಟ್ರೆಕ್ಸೇಟ್ ಅನ್ನೋ ಒಂದು ಮಾತ್ರೆಯಲ್ಲಿ ನಿಮಗೆ ಈ ಕಾಯಿಲೆನ ಕಂಟ್ರೋಲಲ್ಲಿ ತಂದಿಕೊಡ್ತೀವಿ. ಬಟ್ ಅದು ನೀವು ರೆಗ್ಯುಲರ್ ಆಗಿ ತಗೋಬೇಕು. ಯಾಕಂದರೆ ಇದು ರುಮೆಟಾಯ್ಡ್ ಆರ್ಥರೈಟಿಸು ಲೈಫ್ ಲಾಂಗ್ ಇರುವಂಥ ಪ್ರಾಬ್ಲಮ್ ಇದು. ಅದು ನಾವು ಕಂಟ್ರೋಲ್ನಲ್ಲಿ ಇಟ್ಕೋಬೇಕೇ ಹೊರತು ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಬಟ್ ಒಳ್ಳೆ ಕಂಟ್ರೋಲ್ನಲ್ಲಿ ಇರುತ್ತೆ ರೆಗ್ಯುಲರ್ ಮಾತ್ರೆ ಎಲ್ಲ ತಗೊಂಡು. ಓಝೋನಿಂದ ತುಂಬ ಜನಕ್ಕೆ, ಎಷ್ಟೊಂದು ಜನಕ್ಕೆ ಕೆಲವರು 4-5 ಎಷ್ಟು ಮೆಥೋಟ್ರೆಕ್ಸೇಟು, ಸಲ್ಫಾಸೆಲಜಿನು, HCQS, ಲೆಫ್ರಾ ಇಷ್ಟು ತಗೊಳ್ತಾ ಇದ್ದಾರೆ. ಈಗ ಅವರು ಕೇವಲ ಮೆಥೋಟ್ರೆಕ್ಸೇಟಲ್ಲಿ ಅವರು ಕಾಯಿಲೆನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅಷ್ಟು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದನ್ನು ರೆಗ್ಯುಲರ್ ಆಗಿ ಬರಬೇಕಾಗುತ್ತೆ. ಕಾಯಿಲೆ ಕ್ಯೂರ್ ಮಾಡೋಕ್ಕಾಗಲ್ಲ, ಬಟ್ ಕಂಟ್ರೋಲ್ ಚೆನ್ನಾಗಿ ಇಟ್ಕೋಬೋದು. ಅರ್ಥ ಆಯ್ತಾ? ಸೊ ಈಗ ನಿಮಗೆ ಅನಿಸ್ತಾ ಇದೆ, ಹೆಂಗೆ ಅನಿಸ್ತಾ ಇದೆ? ಆರಾಮಿದ್ದೀರಲ್ಲ?